ಲೋಕಸಭೆಯಲ್ಲಿ ನಮ್ಮ ಯಾವುದೇ ಬೇಡಿಕೆ ಇರಲಿ, ನಮ್ಮ ಯಾವುದೇ ಸಮಸ್ಯೆಗಳಿರಲಿ, ಅದಕ್ಕೆ ಉತ್ತರ ಲೋಕಸಭೆಗೆ ನುಗ್ತಕ್ಕಂಥದ್ದು ಉತ್ತರ ಅಲ್ಲ. ಯಾರೇ ಆಗಿರಲಿ, ಲೋಕಸಭೆಗೆ ನುಗ್ಗುವಂಥ ಪರಿಸ್ಥಿತಿ ಇನ್ನೂ ಈ ದೇಶಕ್ಕೆ ಬಂದಿಲ್ಲ. ಆ ದೃಷ್ಟಿಯಿಂದ ಲೋಕಸಭೆ ಇದು ದೇಶದ ಅತ್ಯುನ್ನತವಾದಂಥ ಸಭೆ ಲೋಕಸಭೆ. ಈ ಲೋಕಸಭೆ ಒಂದು ಲೋಕಸಭೆಗೆ ಅವರೆಲ್ಲ ಯುವಕರು ಚಿಂತನೆ ಮಾಡಬೇಕಾಗಿತ್ತು. ಈ ಲೋಕಸಭೆ ಒಳಗಡೆ ನಾವು ಹೋಗಬೇಕೆ ಬಿಡಬೇಕೆ, ಇದರ ಪರಿಣಾಮ ಏನು ಅಂಥೇಳಿ ಚಿಂತನೆ ಮಾಡಬೇಕಾಗಿತ್ತು. ಯಾವುದೇ ಚಿಂತನೆ ಮಾಡದೆ ಒಳಗಡೆ ಹೋಗಿದ್ದಾರೆ. ಇದು ಒಂದು. ಎರಡನೇದು, ಇವರೇನೇ ಹೇಳಲಿ ಮೋದಿಯವರು, BJP ಸರ್ಕಾರ, ಅಮಿತ್ ಶಾ ಏನೇ ಹೇಳಲಿ ಸಂಪೂರ್ಣ ವಿಫಲ ಆಗಿದ್ದಾರೆ. ಸಂಪೂರ್ಣ ಇಡೀ ಲೋಕಸಭೆಗೆ ಸಂಪೂರ್ಣವಾದಂಥ ಭದ್ರತೆ ಕೊಡೋದಲ್ಲಿ ಸರ್ಕಾರ ವಿಫಲವಾಗಿದೆ. ನಿಮಗೆ ಹೇಳ್ತೀನಿ, ಅವರು ವೋಟ್ ಬರ್ಬೋದು, ಮುಂದೆ ಅವರು ಪ್ರಧಾನಿ ಆಗ್ಬೋದು, ವಿಚಾರ ಬೇರೆ. ನಿಜವಾಗಲೂ ಅವರಿಗೆ ದೇಶದ ಬಗ್ಗೆ, ಲೋಕಸಭೆ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಈ ಕೂಡಲೇ ಪ್ರಧಾನಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗಿತ್ತು. ಬೇರೆ ಪ್ರಶ್ನೆ ಇಲ್ಲ. ಮುಂದೆ ಅವ್ರು ಗೆಲ್ಬೋದು, ಅವರದೇ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಮತ್ತೆ ಅವರನ್ನೇ ಪ್ರಧಾನಿ ಮಾಡ್ಬೋದು, ವಿಚಾರ ಬೇರೆ. ಆದರೆ ಈ ಲೋಪ ಸಾಮಾನ್ಯ ಅಲ್ಲ. ಇದು ಇಂಥ ಲೋಪ ನಮ್ಮ ದೇಶದ ಲೋಕಸಭೆಗೆ ಆಗೋದು ಅಂದರೆ ಇಡೀ ನಮ್ಮ ದೇಶವೇ ವಿಫಲ. ದೇಶದ ಜನತೆಗೆ ಅಗೌರವ. ದೇಶದ ಜನತೆಗೆ ಒಂದು ಲೋಕಸಭೆಗೆ ನೀವು ಭದ್ರತೆ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಈ ದೇಶಕ್ಕೆ ಏನು ಕೊಡ್ತೀರಿ? ಏನು 5 kg ರಾಗಿ 5 kg ಅಕ್ಕಿ ಕೊಟ್ಬಿಟ್ರೆ ಆಗೋಯ್ತಾ? ನೀವು ದೇಶಕ್ಕೆ ಭದ್ರತೆ ಕೊಡಿ, ಮತ್ತು ಉದ್ಯೋಗ ಕೊಡಿ, ಯುವಕರಿಗೆ ಉದ್ಯೋಗ ಕೊಡಿ. ಮೊದಲು ಉದ್ಯೋಗ ಮೊದಲು, ಭದ್ರತೆ. ನಾನಂತೂ ಹೇಳ್ತೀನಿ, ನೀವು ಕೊಡೋದು ಬಿಡೋದು ನಿಮ್ಗೆ ಸೇರಿದ್ದು. ನರೇಂದ್ರ ಮೋದಿಯವರೇ, ನಿಮ್ಮ ಬಗ್ಗೆ ಭಾಳ ಗೌರವ ಇದೆ. ಕೂಡಲೇ ರಾಜೀನಾಮೆ ಕೊಟ್ಟರೆ ದೇಶ ನಿಮ್ಮ ಬಗ್ಗೆ ಭಾಳ ಗೌರವದಿಂದ ಕಾಣ್ತಾರೆ. ಅಮಿತ್ ಶಾ ಅವರೇ, ನೀವು ರಾಜೀನಾಮೆ ಕೊಟ್ಟರೆ ನಿಮ್ಮ ದೇಶ ಗೌರವ ಕಾಣುತ್ತೆ. ನನ್ನ ಒತ್ತಾಯ, ಪ್ರಧಾನಮಂತ್ರಿಯವರು, ಗೃಹ ಮಂತ್ರಿಯವರು ಈ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕು. ಈ ವಿಚಾರ ಇಟ್ಕೊಂಡು ಸಂಸದರ ಅಮಾನತು